ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾಗ್ಯ ಮದುವೆ ನಿಲ್ಲಿಸಿ ತನ್ನ ತಂಗಿಯನ್ನ ಕರ್ಕೊಂಡು ಹೋಗ್ತಿದ್ರೆ ಮಂಡಿ ಊರಿ ಕೂತು ಕ್ಷಮೆ ಕೇಳ್ತಿದ್ದಾರೆ ಆದೀಶ್ವರ್. ಹಾಗಾದ್ರೆ ಭಾಗ್ಯಗೆ ಗೆಲುವಾಗೆ ಬಿಟ್ಟು ಇಲ್ಲಿ ಭಾಗ್ಯನ ಕೆಟ್ಟೋಳು ಅಂತ ಹೇಳ್ತಿದ್ದಂತ ಸ್ವಾತಿ ಅಂತ ಹೇಳ್ತದಂತ ಅದನ್ನ ಪ್ರೂವ್ ಮಾಡ್ತೀನಿ, ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳ್ತದಂತ ಆದೀಶ್ವರೇ ಇಂದು ಭಾಗ್ಯಗೆ ಫಿದಾ ಆಗಿ ಮಂಡಿ ಊರಿ ಕೂತು ಕೈ ಮುಗ್ದು ಕ್ಷಮೆ ಕೇಳಿ ಮದುವೆ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಕೊನೆಗೂ ಭಾಗ್ಯ ಗೆಲುವು ನಿಜವಾಗ್ಲೂ ಕೂಡ ಎಲ್ಲರಲ್ಲೂ ಸಂಭ್ರಮದ ಜೊತೆಗೆ ಪೂಜಾ ಕಿಶನ್ ಮದುವೆಗೂ ಕೂಡ ನಾಂದಿ ಆಗಿದೆ. ಹಾಗಾದ್ರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮದುವೆ ಮಂಟಪದಲ್ಲಿ ಕಿಶನ್ನ ಹಸೆಮಣೆ ಹೇರಿ ಕೂತ್ಕೊಂಡು ಎಲ್ಲ ಶಾಸ್ತ್ರವನ್ನ ಕೂಡ ಮಾಡ್ತಿದ್ದಾರೆ. ಅತ್ತ ಕಡೆ ಪೂಜಾ ಕೂಡ ಕಿಶನ್ನ ಮದುವೆ ಆಗ್ತೀನಿ ಅನ್ನೋ ಒಂದು ಸಂಭ್ರಮದಲ್ಲಿದ್ದಾಳೆ. ಈ ಒಂದು ಸಂಭ್ರಮವನ್ನ ಹೆಚ್ಚಿಸೋದಕ್ಕೆ ನಮ್ಮ ಪ್ರೀತಿಯ ಲಕ್ಷ್ಮಿ ಅವಳ ಮುದ್ದು ಕಂದಮ್ಮನ ಜೊತೆ ಮದುವೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಅತ್ತ ಕಡೆ ವೈಷ್ಣವ್ ತನ್ನಂತ ಅದಕ್ಕೆ ಯಾರಿಗೂ ಸಿಗೋಕೆ ಸಾಧ್ಯ ಇಲ್ಲ, ನನ್ನ ಅದಕ್ಕೆ ದಿ ಬೆಸ್ಟ್ ಅಂತ ಹೇಳಿ ಆದೀಶ್ವರ್ ಜೊತೆ ಮಾತನಾಡಿದ್ದಾರೆ. ಇತ್ತ ಕಡೆ ಇಷ್ಟು ದಿನ ಭಾಗ್ಯ ಬಗ್ಗೆ ಯಾವಾಗಲೂ ಕೂಡ ನೆಗೆಟಿವಿಟಿನೇ ಕೇಳ್ತಿದ್ದಂತಹ ಆದೀಶ್ವರ್ ಇಂದು ಪ್ರತಿಯೊಬ್ಬರಿಂದ ಕೂಡ ಭಾಗ್ಯ ಬಗೆಗಿನ ಒಂದೊಳ್ಳೆ ಪಾಸಿಟಿವ್ ನೋಟ್ಸ್ ಅನ್ನ ಕೇಳಿದ್ದಾರೆ. ಇತ್ತ ಕಡೆ ಹಿತ ಬಂದಿದ್ದೆ ಭಾಗ್ಯ ಎಂತಳು ಎಷ್ಟು ತ್ಯಾಗಮಯಿ ಅನ್ನೋದನ್ನ ಆದೀಶ್ವರ್ಗೆ ಅರ್ಥ ಮಾಡಿಸಿದ್ರು. ಇಲ್ಲಿ ಕನ್ನಿಕಾ ಕುತಂತ್ರಕ್ಕೆ ಭಾಗ್ಯ ಹೀಗೆ ಬಲಿಪಶುವಾದ್ಲು, ಅದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಮುಂದಾದಾಗ ಅವಳ ಅಸಿಸ್ಟೆಂಟ್ಸ್ ಕೆಲಸ ಹೋಗೋಕೆ ಬಂದಾಗ ಇಲ್ಲಿ ಭಾಗ್ಯ ತನ್ನ ಕೆಲಸವನ್ನ ತ್ಯಾಗ ಮಾಡಿ ಅಸಿಸ್ಟೆಂಟ್ಸ್ ಬದುಕನ್ನ ಬದಲಾಯಿಸಿದ್ದು ಎಲ್ಲವನ್ನ ಕೂಡ ಆದೀಶ್ವರ್ ಹಿತ ಮುಖಾಂತರ ತಿಳ್ಕೊತಾರೆ. ಇದು ಅಷ್ಟೇ ಅಲ್ಲ, ಅತ್ತ ಕಡೆ ಕುಸುಮ ಕೂಡ ಆದೀಶ್ವರ್ ಬಳಿ ಹೋಗಿದ್ದ. ನನ್ನ ಸೊಸೆ ಅಂತ ಸೊಸೆ ಯಾರಿಗೂ ಸಿಗೋಕ್ ಸಾಧ್ಯ ಇಲ್ಲ, ನಿಜವಾಗ್ಲೂ ನನಗೆ ಮಗಳಿದ್ದಿದ್ರು ನಮ್ಮನ್ನ ಇಷ್ಟು ಚಂದ ನೋಡ್ಕೊತಿರ್ಲಿಲ್ಲ, ನಿಜವಾಗ್ಲೂ ನನ್ನ ಮಗನ್ಗಿಂತ ನನ್ನ ಸೊಸೆನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ತಿಳ್ಕೊಳ್ಳಿ ನನ್ನ ಭಾಗ್ಯ ಎಂತವು ಅಂತ. ನೀವು ಅನ್ಕೊಂಡ್ಬಿಡಿದ್ರೆ ಭಾಗ್ಯ ಬಗ್ಗೆ 3 ದಿನ ಬಂದದಕ್ಕೆ ನಂಗೆಲ್ಲ ಗೊತ್ತು ಅಂತ, ಆದ್ರೆ ಭಾಗ್ಯ ಬಗ್ಗೆ ನಿಮ್ಗೆ ಏನೇನು ಕೂಡ ಗೊತ್ತಿಲ್ಲ. ನಮ್ಮ ಭಾಗ್ಯ ನಿಜವಾಗ್ಲೂ ಕೂಡ ಎಷ್ಟು ಕಷ್ಟಪಡ್ತದಾಳ್ ಗೊತ್ತಾ, ಜೊತೆಗೆ ಸ್ವಾಭಿಮಾನಿಗೋಸ್ಕರ ಯಾರ ಮುಂದೆ ಕೂಡ ಕೈ ಚಾಚೋಳಲ್ಲ. ಅವಳು ಎಷ್ಟು ಮದುವೆ ಮಾಡೋಕೆ ಕಷ್ಟಪಡ್ತಿದ್ದಾಳೆ ಅನ್ನೋದು ನಮಗ್ ತುಂಬಾ ಚೆನ್ನಾಗಿ ಗೊತ್ತದ ಅಂತ ಕುಸುಮರ್ ಕೂಡ ಭಾಗ್ಯ ಬಗ್ಗೆ ಒಂದಷ್ಟು ಪಾಸಿಟಿವ್ ನೋಟ್ಸ್ ಅನ್ನ ಹೇಳ್ತಾರೆ. ಇದು ಎಲ್ಲದ್ರ ಜೊತೆ ತಾಂಡವಲ್ಲಿಗೆ ಬಂದಿದೆ ಒಂದ್ ರೀತಿ ಪ್ಲಸ್ ಆಗತ್ತೆ. ತಾಂಡವ್ ಮದ್ವೆ ನಿಲ್ಸೋಕ್ ಬಂದ್ರು ಕುತ್ತಿಗೆ ಪಟ್ಟಿ ಹಿಡಿದು ಹೊರಗಡೆ ದಬ್ಬಿಸ್ಕೊಂಡ್ರು. ಇಲ್ಲಿ ಅವಳ ಗಂಡ ಕೂಡ ಸರಿ ಇಲ್ಲ, ಅವನೇ ಮಹಾನ್ ಕಟಕ, ಭಾಗ್ಯ ಬದುಕಲ್ಲಿ ತೊಂದರೆ ಕೊಟ್ಟು ಮಜಾ ತಗೊಳ್ಳೋದೆ ಅವನ ಇಚ್ಛೆ ಅಂತಕ್ಕಂಥ ಸತ್ಯ ಇಲ್ಲಿ ಆದೀಶ್ವರ್ಗೆ ಗೊತ್ತಾಗಿ ಹೋಗುತ್ತಾ. ಆದೀಶ್ವರ್ಗೆ ಭಾಗ್ಯ ಬಗ್ಗೆ ಒಂದಷ್ಟು ಪಾಸಿಟಿವ್ ಇಶ್ಯೂಗಳು ಕೇಳ್ತಿದ್ದಾಗ ನಿಜವಾಗ್ಲೂ ಕೂಡ ಆದೀಶ್ವರ್ಗೆ ತಾನು ತಪ್ಪು ತಿಳ್ಕೊಂಡಿದ್ದೀನಿ ಅನ್ನಿಸೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ತಾನೇ ತನ್ನ ಕಣ್ಣಾರೆ ಅಪ್ಪನ ಹಾರೈಕೆಯನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಆದೀಶ್ವರ್ಗೆ ತನ್ನ ಒಂದು ಥಾಟೇ ಬದಲಾಗಿ ಹೋಗುತ್ತೆ. ಆ ಒಂದು ಸಂಗೀತ ಪ್ರೋಗ್ರಾಮಲ್ಲಿ ಅವರ ಅಪ್ಪನಿಗೆ ಸುಸ್ತಾಗದಾಗ ಭಾಗ್ಯ ತೋರಿಸಿದ ಕಾಳಜಿ ನಿಜವಾಗ್ಲೂ ಕೂಡ ಆದೀಶ್ವರ್ ಮನೆ ಮುಟ್ಟುತ್ತೆ. ಜೊತೆಗೆ ಕಿಶನ್ ಹತ್ರ ಹೋಗಿದ್ದೆ, ಅವ್ರಿಗೋಸ್ಕರ ಒಂದು ಬೇರೆ ಮನೆ ಮಾಡಿಕೊಟ್ಟು ಅವರ ಒಂದು ವಂಶದ ಮರ್ಯಾದೆಯನ್ನು ಕೂಡ ಅವರ ಕುಟುಂಬದ ಮರ್ಯಾದೆಯನ್ನು ಕೂಡ ಉಳಿಸೋದಕ್ಕೆ ಯೋಚನೆ ಮಾಡಿದ ಭಾಗ್ಯ ಯೋಚನೆ ನಿಜವಾಗ್ಲೂ ಆದೀಶ್ವರ್ಗೆ ನಿಜವಾಗ್ಲೂ ಇಷ್ಟ ಆಗತ್ತೆ. ಇದು ಎಲ್ಲವನ್ನ ಯೋಚನೆ ಮಾಡಿದ ಆದೀಶ್ವರ್ ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ, ಇದು ತನಕ ಎಂದೂ ಕೂಡ ತಪ್ಪು ನಿರ್ಧಾರ ತಗೊಂಡೋನಲ್ಲ, ಆದರೆ ನನ್ನ ಬದುಕಲ್ಲಿ ಆದ ಕಹಿ ಘಟನೆಯಿಂದ ಇವ್ರ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ಬಿಟ್ನಲ್ಲ, ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತದೆ ಅಂತ ಅನಿಸುತ್ತೆ. ಅದಕ್ಕೆ ಸರಿಯಾಗಿ ಪೂಜಾ ಕೂಡ ಅವರು ಮನೆಯವರು ತಂದುಕೊಟ್ಟಂತಹ ಯಾವುದೇ ಒಂದು ಡೈಮಂಡ್ ನೆಕ್ಲೆಸ್ನಾಗಲಿ ಯಾವುದನ್ನ ಕೂಡ ಬೇಡ ಅಂತ ಹೇಳ್ಬಿಡ್ತಾಳೆ. ತನ್ನ ಅಕ್ಕ ತನಗೋಸ್ಕರ ಪ್ರೀತಿಯಿಂದ ತಂದಿರೋ ಇದು ಡೈಮಂಡ್ಗಿಂತ ಹೆಚ್ಚು ಅಂತ ಹೇಳ್ತಾಳೆ. ಇದನ್ನ ನೋಡಿದ್ರೆ ನಿಜವಾಗ್ಲೂ ಆದೀಶ್ವರ್ಗೆ ಶಾಕ್ ಆಗುತ್ತೆ. ಇವರೆಲ್ಲ ದುಡ್ಡು ಚಿನ್ನ ಅಂದ್ರೆ ಬಾಯ್ ಬಿಡ್ತಾರೆ ಅನ್ಕೊಂಡ್ರೆ ಇಷ್ಟು ಸ್ವಾಭಿಮಾನದಿಂದ ಇದ್ದಾರೆ, ನಿಜವಾಗ್ಲೂ ಇಷ್ಟು ಬೆಲೆ ಕೊಡ್ತಾರೆ ಭಾವನೆಗಳಿಗೆ. ಖಂಡಿತವಾಗ್ಲೂ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಆದೀಶ್ವರ್ಗೆ ಅನ್ಸೋಕೆ ಶುರುವಾಗುತ್ತೆ. ಹಾಗಾಗಿ ತನ್ನಿಂದ ಆದ ತಪ್ಪನ್ನ ತಾನೇ ಸರಿಪಡಿಸ್ಬೇಕು. ಈ ಕಡೆ ಭಾಗ್ಯ ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳಿ ಹೊರಟು ನಿಂತಿದ್ದಾರೆ, ಆದ್ರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಭಾಗ್ಯ ಮದುವೆ ನಿಲ್ಸೋದಕ್ಕೆ ಕಾರಣ ಮೀನಾಕ್ಷಿ ಹೇಳಿದಂತ ಆ ಒಂದು ಮಾತು. ಆ ಪೂಜಾ ಮನೆಗೆ ಬರ್ತದಾಗೆ ಅವಳಿಗೆ ಹೇಗೆ ಕಾಟ ಕೊಡ್ತೀನಿ ಅಂದ್ರೆ ಕಿಶನ್ ಮತ್ತೆ ಪೂಜಾ ದೂರ ಆಗ್ಬಿಡ್ಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳಿರ್ತಾರೆ. ಇದನ್ನ ನಿಜವಾಗ್ಲೂ ಮಾಹಿತಿ ತಗೊಂಡ್ ಬಂದದ್ದೆ ಭಾಗ್ಯ ಹತ್ರ ಹೇಳ್ಬಿಡ್ತಾರೆ. ನಿಜವಾಗ್ಲೂ ಪೂಜಾ ನಮ್ಮ ಮನೆಗೆ ಬಂದು ಖುಷಿಯಾಗಿರ್ತಾಳೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಅದ್ಯಾವುದೂ ಕೂಡ ನಿಜ ಅಲ್ಲ. ಖಂಡಿತ ಅದು ಕನಸಾಗೆ ಉಳಿದ್ಬಿಡುತ್ತೆ. ನಿನ್ನ ಬದುಕು ಹೀಗಾಗಿದೆ, ನಿನ್ನ ತಂಗಿ ಬದುಕು ಹೀಗಾಗೋದು ಬೇಡ. ಖಂಡಿತ ಕನ್ನಿಕಾ ಮತ್ತೆ
ನನ್ನ ಅತ್ತೆ ನಿಜವಾಗ್ಲೂ ಅವಳನ್ನ ಮನೇಲಿ ನೆಮ್ಮದಿಯಾಗಿ ಇಟ್ಕೊಳ್ಳೋಕೆ ಬಿಟ್ಕೊಡುವುದಿಲ್ಲ ಅಂತ ಹೇಳಿದಾಗ ಕಿಶನ್ ಪ್ರೀತಿ ಮಾಡಿದಾನಲ್ವಾ ಪೂಜಾನ ಅಂತ ಭಾಗ್ಯ ಹೇಳಿದಕ್ಕೆ ಅವ್ನು ಪ್ರೀತಿ ಮಾಡಿದಾನೆ, ಇವತ್ತು ಈ ರೀತಿ ಇದ್ದಾನೆ. ಯಾರು ಗೊತ್ತು ನಾಳೆ ಬದಲಾಗೋ ಚಾನ್ಸಸ್ ಇದ್ರೆ ಅವರು ಬದಲಾಯಿಸ್ಬಿಟ್ರೆ ಏನು ಮಾಡೋದು, ಅದಕ್ಕೋಸ್ಕರ ನಿನ್ನ ತಂಗಿಯ ಬದುಕನ್ನು ನೀನೇ ನಿರ್ಧಾರ ಮಾಡು ಅಂತ ಹೇಳಿಬಿಡ್ತಾರೆ. ಅದೇ ಕಾರಣಕ್ಕೋಸ್ಕರ ಭಾಗ್ಯ ಮದುವೆ ನಿಲ್ಲಿಸೋ ತೀರ್ಮಾನಕ್ಕೆ ಬರ್ತಾರೆ. ಈ ಕಡೆ ಇನ್ನೂ ಕೂಡ ಆದಿಶ್ವರ್ಗೆ ಆ ವಿಷಯ ಗೊತ್ತಾಗಿಲ್ಲ, ಬಟ್ ನಿಲ್ಲಿಸೋ ಚಾನ್ಸಸ್ ಇದೆ ಅನ್ನೋ ವಿಷಯ ಕೂಡ ಗೊತ್ತಾಗಿರತ್ತೆ. ಇದು ಎಲ್ಲದರ ನಡುವೆ ಅತ್ತ ಕಡೆ ಹಸೆಮಣೆ ಏರೋಕೆ ಲಕ್ಷ್ಮಿ ಕುಸುಮ ಅವ್ರ ಜೊತೆ ಇಲ್ಲಿ ಮದುವೆ ಮಂಟಪಕ್ಕೆ ಬಂದೇ ಬಿಟ್ಲು ಪೂಜಾ. ಬರ್ತಿದ್ದ ಹಾಗೆ ಭಾಗ್ಯ ಬಂದಿದೆ, ನೋಡು ಪೂಜಾ ನೀನು ಯಾವುದೇ ಕಾರಣಕ್ಕೂ ಹಸೆಮಣೆ ಏರ್ಬೇಡ, ಯಾಕಂದ್ರೆ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗ್ತಾರೆ. ಈ ಕಡೆ ಸುನಂದ್ ಅವರು ಏನು ಮಾತಾಡ್ತಿದ್ಯಾ ನೀನು ಅಂದಾಗ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ನನ್ನ ತಂಗಿ ಪೂಜಾ ಖುಷಿಯಾಗಿರ್ಬೇಕು, ಅವಳು ಬದುಕು ನನ್ನ ಬದುಕಿನ ಥರ ಆಗಬಾರ್ದು ಅಂತ ಹೇಳಿದಾಗ ಈ ಕಡೆ ಕುಸುಮ ಅವರು ಏನು ಮಾತಾಡ್ತಿದ್ಯಾ ಭಾಗ್ಯ, ಎಲ್ಲ ಕೂಡ ಸರಿ ಹೋಗುತ್ತೆ, ಯಾಕೆ ಈ ರೀತಿ ಅನ್ಕೋತಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಕೂಡ ಅದನ್ನೇ ಹೇಳ್ತಿದ್ರೆ. ಆ ಕಡೆ ಕಾಮತ್ ಅವ್ರು ಕೂಡ ನೋಡಮ್ಮ ಭಾಗ್ಯ ನಿನ್ನ ಹತ್ರ ಕೈ ಮುಗ್ದು ಕೇಳ್ಕೊತೀನಿ, ಈ ರೀತಿ ತೀರ್ಮಾನ ತಗೋಬೇಡ, ಎಲ್ಲ ಶಾಸ್ತ್ರಗಳು ಕೂಡ ನಡೆದು ಹೋಗಿದೆ, ಈಗ ಮದುವೆ ನಿಲ್ಲಿಸೋದು ಅಂದರೆ ಏನು, ನಿನ್ಗೇನಾದರೂ ನಮ್ಮ ಮನೆಯವರಿಂದ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ಕ್ಷಮಿಸು, ಎಲ್ಲ ಕೂತು ಆ ನಂತರ ಮಾತಾಡೋಣ ಅಂತಾರೆ. ಅಪ್ಪ ಕೂಡ ಅವ್ರು ಹೇಳ್ತಿದ್ದಾರೆ ತಾನೆ, ಕೂತು ಮಾತಾಡೋಣ ಭಾಗ್ಯ ಅಂತಿದ್ರೆ, ಇಲ್ಲಪ್ಪ ಯಾವುದೇ ಕಾರಣಕ್ಕೂ ಶಾಸ್ತ್ರಗಳಿಗಿಂತ ನನ್ನ ತಂಗಿಯ ಬದುಕು ಮುಖ್ಯ ಆಗಿರುತ್ತೆ, ನಾನು ಈ ಮದುವೆ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತಾನೆ ಇಲ್ಲಿ ಭಾಗ್ಯ ಹೇಳ್ತಿದ್ದಾರೆ. ಇಲ್ಲಿ ಕಿಶನ್ ಕೂಡ ಬಂದು ನೋಡಿ ಭಾಗ್ಯಕ್ಕೆ ಮತ್ತೆ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ, ಖಂಡಿತ ನಾನು ಪೂಜಾನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಈ ಕಡೆ ಲಕ್ಷ್ಮಿ ಕೂಡ ಅವರೇ ಹೇಳ್ತಿದ್ದಾರೆ ಅಲ್ವಾ ಅಕ್ಕ, ದಯವಿಟ್ಟು ಯೋಚನೆ ಮಾಡು ಅಂತಿದ್ರೆ ಈ ಕಡೆ ಸುನಂದ್ ಅವರಂತೂ ನೋಡು ಭಾಗ್ಯ ನೀನು ಸುಮ್ಮನೆ ಏನೇನೋ ಡೆಸಿಷನ್ಸ್ ತಗೋಬೇಡ, ನೀನೇ ನೋಡಿದ ಹುಡುಗ ಅಲ್ವಾ, ಕಿಶನ್ ಸರಿಯಾದ ಜೋಡಿ ಅಂತ ಹೇಳಿದೆ, ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ, ನೋಡು ಪೂಜಾ ನಿಮ್ಮ ಅಕ್ಕನ ಮಾತನ್ನ ಕಟ್ಕೋಬೇಡ, ಸುಮ್ಮನೆ ಹಸೆ ಮನೆಗೆ ನಡಿ ಅಂತ ಹೇಳ್ತಿದ್ದಾರೆ, ಇವಳು ನೀನು ಕೇಳೋದು ಅಂತ ಹೇಳಿ. ಆದರೆ ಪೂಜಾ ಮಾತ್ರ ಮದುವೆಗೆ ಒಲ್ಲೆ ಅಂತ ಹೇಳ್ತಿದ್ದಾಳೆ. ಯಾಕಂದ್ರೆ ಅಕ್ಕ ನೋಡಿದ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ ಪೂಜಾ ಇವತ್ತು ಅಕ್ಕ ನೋಡಿದ ಹುಡುಗನ್ನೇ ಪ್ರೀತಿಸಿ ಮದುವೆ ಆಗ್ತಿದ್ಲು. ಆದರೆ ಒಂದು ಕ್ಷಣ ಅಕ್ಕ ಬೇಡ ಅಂದ ತಕ್ಷಣ ಆಕೆ ಕೂಡ ತನ್ನ ನಿರ್ಧಾರವನ್ನು ಬದಲಾಯಿಸ್ತಿದ್ದಾಳೆ. ನಿಜವಾಗ್ಲೂ ಅಕ್ಕ ಏನೇ ಡೆಸಿಷನ್ಸ್ ತೊಗೊಂಡ್ರು ಕೂಡ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನಂಬಿರು ಪೂಜಾ ತನ್ನ ಅಕ್ಕನ ನಿರ್ಧಾರಕ್ಕೆ ಬದ್ಧವಾಗಿದ್ದಾಳೆ. ಇಲ್ಲಿ ಸುನಂದ್ ಅವರು ಕಿಶನ್ ಎಷ್ಟೇ ಕೇಳ್ಕೊಂಡ್ರು ಪೂಜಾ ನಿರ್ಧಾರ ಬದಲಾಗ್ತಿಲ್ಲ. ಭಾಗ್ಯ ಕೂಡ ತನ್ನ ತಂಗಿ ಇಡೀ ಕುಟುಂಬದ ಜೊತೆ ಮದುವೆ ಮಂಟಪದಿಂದ ಹೊರಡ್ತಿದ್ದಾರೆ. ಇದರ ನಡುವೆ ಆದೀಶ್ವರಲ್ಲಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ್ದೆ ಮಂಡಿ ಊರಿ ಕೂತು ಕ್ಷಮೆ ಕೇಳ್ತಿದ್ದಾರೆ. ನೋಡಿ ಇಷ್ಟು ದಿನ ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸ್ಬೇಡಿ, ಎಂದೂ ನನ್ನಿಂದ ಇಂಥ ತಪ್ಪು ಆಗಿತ್ತಿಲ್ಲ, ಜೊತೆಗೆ ನಾನು ಯಾವತ್ತೂ ಈ ರೀತಿ ಯಾರ ಮುಂದೆ ಮಂಡಿ ಊರಿ ಕೂತೋನಲ್ಲ, ಆದರೆ ಇವತ್ತು ಮಂಡಿ ಊರಿ ಕೂರ್ತಿದ್ದೀನಿ, ದಯವಿಟ್ಟು ಭಾಗ್ಯ ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಈ ಮದುವೆನ ನಡೆಸ್ಕೊಡಿ, ಖಂಡಿತ ಪೂಜಾ ನಮ್ಮ ಮನೇಲಿ ಚೆನ್ನಾಗಿದ್ದೇ ಇರ್ತಾಳೆ, ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಇಷ್ಟೊತ್ತು ಮೀನಾಕ್ಷಿ ಕನ್ನಿಕಾ ಇಬ್ಬರು ಕೂಡ ಫುಲ್ ಖುಷಿಯಾಗಿದ್ರು. ಅದೇ ಆದೀಶ್ವರ್ ಮಂಡಿ ಊರಿಗೆ ಕ್ಷಮೆ ಕೇಳ್ತಿದ್ದಾರೆ. ಕೇಳ್ತಿದ್ದಾಗೆ ಫುಲ್ ದಂಗಾಗ್ತಿದ್ದಾರೆ. ಇತ್ತ ಕಡೆ ಭಾಗ್ಯ ಓಲ್ ಫ್ಯಾಮಿಲಿ ಕೂಡ ದಂಗಾಗ್ತಿದೆ. ಕೊನೆಗೂ ಇಲ್ಲಿ ಭಾಗ್ಯ ಗೆದ್ದಿದ್ದಾಯಿತು. ಫೈನಲಿ ಆದೀಶ್ವರ್ ತಮ್ಮ ತಪ್ಪನ್ನು ಅರಿತು ಭಾಗ್ಯ ಮುಂದೆ ಸೂತು ಕ್ಷಮೆ ಕೇಳಿದ್ರು. ಫೈನಲಿ ಆದೀಶ್ವರನ ನಂಬಿ ಪೂಜಾನ ಮದುವೆ ಮಾಡೋದಕ್ಕೆ ಒಪ್ಕೊಂಡೇ ಬಿಟ್ರು ಭಾಗ್ಯ. ಹಾಗಿದ್ರೆ ಮುಂದೆ ಯಾವ ರೀತಿ ಇರುತ್ತೆ ಟ್ವಿಸ್ಟ್, ಜೊತೆಗೆ ಇಲ್ಲಿ ಆದೀಶ್ವರ್ ಮತ್ತು ಭಾಗ್ಯ ಇಬ್ಬರ ನಡುವೆ ಕೂಡ ಮತ್ತೊಂದು ರಿಲೇಶನ್ಶಿಪ್ ಕೂಡ ಶುರುವಾಗತ್ತೆ, ಏನಾಗತ್ತೆ ಮುಂದಿನ ವಿಡಿಯೋ